Yo boys, welcome back to Thrills with HK. ಇವತ್ತು ಬಂದು ರಿಪಬ್ಲಿಕ್ ಡೇ ರೈಡ್. ಈ ಹೋಂಡಾ ಸಿಟಿ ಅಂತೂ ಪಾಪ್ಸ್ ಹೊಡಿತೈತೆ, ಅವಾಗಿಂದ ಕ್ರೇಜಿಯಾಗಿ ಹೊಡಿತೈತೆ ಮಾತ್ರ. ಇದು ಮತ್ತೆ ಒಂದು ಸ್ವಿಫ್ಟ್ ಐತೆ, ಎರಡು ಫುಲ್ ಮಾಡಿಫೈಡು, ಕ್ರೇಜಿಯಾಗಿ ಹೊಡಿತೈತೆ ಪಾಪ್ಸು. ಮಗಕ್ಕೆ ಹೊಡಿತು ಪಾಪದು, ನಮ್ಮ ಮಗನ್ ಡಗ್ ಡಗ್ ಅನ್ಬಿಡ್ತೇವೆ ಅದೇ ನನ್ಗೊಂದು ಸೆಕೆಂಡು. ಓ ಆಯ್ ಬ್ರೋ, ಯಾರಂತಾನೆ ಗೊತ್ತಾಗಿಲ್ಲ ಸಡನ್ ಆಗಿ. ಎಲ್ಲಿಗೆ ರೈಡು? ಬಿಗ್ ಬೇಗಾ? ನಾನು ಇದಕ್ಕೆ ಹೋಗ್ತಾಯಿದ್ದೀನಿ, ಬೆಟ್ಟ. 90 ಕಿಲೋಮೀಟರ್ಸ್. ಏನ್ ಮಾಮ್ ಆರಾಮಾ? ಆರಾಮ್. ಎಲ್ಲಿಗೆ? ಇವಾಗ ಒಂದು ಸ್ವಲ್ಪ ಹೊತ್ತಾಯ್ತು. ನಾನು ಸೋಲೋ ಬಂದಿದ್ದು. ಇವ್ರು ನೋಡ್ರೆ ಅಕಸ್ಮಾತಾಗಿ ಸಿಕ್ಬಿಟ್ಟವ್ರೆ ಹುಡುಗರು, ಅದಕ್ಕೆ ಬಿಗ್ ಬೇಗ ಹೋಗೋಣ ಅಂತವ್ರೆ. ಸೊ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸೊ ಇವತ್ತು ರಿಪಬ್ಲಿಕ್ ಡೇ ಅಲ್ವಾ, ಕಾರ್ಸು ಬೈಕ್ಸ್ ಎಲ್ಲ ಯಾವ ಥರ ಬಂದಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಒಳ್ಳೆ ಕ್ರೇಜಿ ಸೂಪರ್ ಕಾರ್ಸ್ ಬೈಕ್ಸ್ ಎಲ್ಲ ಬಂದಿರುತ್ತೆ. ಮಗದ್ದು ಓಡಕ್ಕೆ ಆಯ್ತಲ್ಲ, ಎಷ್ಟು ಫಾಗ್ ಐತೆ ಗೊತ್ತಾ? ಫಸ್ಟ್ ಟೈಮ್ ಏರ್ಪೋರ್ಟ್ ರೋಡ್ ಹತ್ರ ಇಷ್ಟು ಫಾಗ್ ನೋಡ್ತಾ ಇರೋದು ನಾನು ಇವಾಗ ಯಾವತ್ತು ಇಷ್ಟು ಫಾಗ್ ನೋಡಿಲ್ಲ. ಒಂದೇ ಒಂಚೂರು ರೋಡು ಕಾಣ್ತಾಳ ನನಗೆ. ನೋಡಿಲಿ ಕ್ರೇಜಿ ಲ್ಯಾಂಬೋರ್ಗಿನಿ ಅವೆಂಟೆಡಾರ್. ನೋಡಿ ರಿಪಬ್ಲಿಕ್ ಡೇ ದಿನ ಎಷ್ಟು ರಶ್ ಇರುತ್ತೆ. ಬರೋ ಬೈಕರ್ಸ್ ಎಲ್ಲ ಬಂದ್ಬಿಟ್ಟಿರ್ತಾರೆ. ಬೈಕರ್ಸ್ ಬಿಡಿ, ಸ್ಕೂಟರ್ ಎತ್ಕೊಂಡ್ ಬರ್ತಾರೆ ಜನ. ಯಾಕಂದರೆ ಸೂಪರ್ ಬೈಕ್ಸು ಸೂಪರ್ ಕಾರ್ಸ್ ನೋಡೋಕ್ಕೆ ಅಷ್ಟು ಪ್ಯಾಷನೇಟ್ ಇರ್ತಾರೆ. ಎಷ್ಟು ಜನ ನೋಡಿ. ಅರ್ಧ ನನ್ನ ಮಗದ ಇಂಟರ್ಸೆಪ್ಟರ್ಗಳೇ ಕಾಣುತ್ತಪ್ಪ. ನಾವು ಓಡೋಣ. ವೈಸರ್ ತೆಗ್ಬಿಟ್ಟು ಓಡಿಸ್ಬೇಕು, ರೋಡೇ ಕಾಯ್ತಿಲ್ಲ. ಒಂಚೂರು ಕಾಯ್ತಲ್ಲ ರೋಡ್. ಯಾವ್ದೋ ರೋಡ್ನ ಇದು ಫಾಗು. ಒಂದ್ ಸ್ವಲ್ಪ ಆದ್ರೆ ಕಾಣ್ಬಿಡ್ತಾನೆ, ಒಂಚೂರು ಕಾಣ್ತಲ್ಲ ರೋಡು. ಅಯ್ಯೋ ಸ್ಪೀಡ್ ಹೋಗಕ್ಕೆ ಆಗ್ತಲ್ಲ ನನಗೆ, ಒಂಚೂರು ಕಾಣ್ತಲ್ಲ ರೋಡು. ವೈಸರ್ ತೆಗ್ದೀನಿ ಆದ್ರೂ ಕಾಣ್ತಲ್ಲ. ಫುಲ್ಲು ಹೊಗೆ ಎಲ್ಲ ಕಡೆ. ಇಲ್ಲಿ ನೋಡಿ ಫೆರಾರಿ ಟ್ರಯಂಫ್ ರಾಕೆಟ್ 2005 ಎಕ್ಸಿಸಿ ಡೇವಿಡ್ ಪುಟ್ರಾ ಬೈಕ್. ಅಯ್ಯಪ್ಪ ಏನ್ ಚಳಿ ಓಡಿತೈತೋ. ನಮಗೊಂದು ಆಗ್ತಾ ಇಲ್ಲ ಅದ್ರು ಓಡಿಸಕ್, ನನಗೆ ನಡುಕ್ತಾ ಇದೀನಿ. ಸೊ ಬಾಯ್ಸ್, ಇವಾಗ ಹೊಡ್ತಾ ಇದ್ದೀವಿ ನಂದಿಯುಪಚಾರಿಂದ. ಸೊ ಇವಾಗ ಬಿಗ್ ಬ್ಯಾಗ್ ಹೋಗ್ತಾ ಇದ್ದೀವಿ. ವಾಯ್ಸೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತೆ ನನ್ನ ಮಗನ ನಂದು. ನಾನು ಫುಲ್ ರಾಯಲ್ ಎನ್ಫೀಲ್ಡ್ ವಾಯ್ಸ್ ಬಂದವ್ರು. ಡುಕಾಟಿ ಬಾಯ್ಸ್ ಬಂದವ್ರೆ.
ನನಗೆ ಅನ್ಸಂಗೆ ಇವ್ರು ಅಮೀರ್ ಅವ್ರು ಬಂದವ್ರು ಅನಿಸುತ್ತೆ. ಅವ್ರ ಹತ್ರ ಲಿಮಿಟೆಡ್ ಎಡಿಷನ್ ಡುಕಾಟಿ ಇದೆ, ಕಂಟ್ರಿಯಲ್ಲೇ ಒಂದೇ ಇರೋದು. ಸೊ ನೋಡೋಣ ಇರಿ, ಫುಲ್ ಡುಕಾಟಿ ಬಾಯ್ಸು. ಅದೇ ಈ ಡುಕಾಟಿ ಕಂಪನಿಯಿಂದ ಸ್ಪಾನ್ಸರ್ ಮಾಡಿರ್ತಾರೆ. ನನಗೆ ಬಾ 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 ಅಂತ ಅವನು ಅದೇ ಮುಂದ್ಗಡೆ ಲೀಡ್ ಮಾಡ್ತಾರಲ್ಲ, ಅವನು ನನಗೆ ಬಾ 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 ಅಂತವನೇ ಡುಕಾಟಿ ಅನ್ಕೊಂಬಿಟ್ಟ. ನಾನು ಫುಲ್ಲು ರೆಡ್ ಥರ ಆಯ್ತಲ್ಲ, ಪಾಪ ಕನ್ಫ್ಯೂಸ್ ಆಗ್ಬಿಟ್ಟ ಅವನು. ಸೊ ಈ ಆಫ್ರಿಕಾ ಟ್ವಿನ್ ಬೈಕು ಕ್ರೇಜಿ ಆಗೈತೆ ಮಾತ್ರ. ಏನು ಸಾಕಾದಾಗ ಆಟಾಡ್ಬೋದು ಆಫ್ರಿಕಾ ಟ್ವಿನ್ನಲ್ಲಿ. ಎಲ್ಲ ಯಾವುದು ಅಮೀರು, ನಾನು ಇವಾಗ ತಾನೇ ನೋಡಿದೆ ಬ್ಲ್ಯಾಕ್ ಕಲರ್ ಡುಕಾಟಿ. ಅದು ಕ್ರೇಜಿ ಆಗಿದೆ ಮಾತ್ರ, ಬ್ಲ್ಯಾಕ್ ಕಲರ್ ಡುಕಾಟಿ ಅದು. ಇದೆಲ್ಲ ಫುಲ್ ಮಾಡಿಫೈಡ್ ಕಾರ್ಸ್. ಮಾಡಿಫೈಡ್ ಅಂದರೆ ಏನೋ ಮಾಡಿಫೈ ಮಾಡಿಸಿರಲ್ಲ ಇವರು, ಬರೀ ಎಕ್ಸಾಸ್ಟ್ ಒಂದು ಹಾಕ್ಸ್ಬಿಟ್ಟಿರ್ತಾರೆ ಅಷ್ಟೇ. ಸೊ ಸಿ ಯು ಆಲ್ ಇನ್ ದ ಬಿಗ್ ಬೇ. ಅಪ್ಪ ಏನೋ ಪಂಪನ್ನ ಕಾರವನು ಬೈಕ್ ಬಿಟ್ಬಿಡ್ತ ಒಂದು ಸೆಕೆಂಡ್ ನನಗೆ. ಬಂತು ಬಿಗ್ ಬೇ. ಓಹೋ ಏನಿದು, ಬರೀ ಮಾಡಿಫೈಡ್ ಕಾರ್ಸ್ ಅಷ್ಟೇ, ಫುಲ್ ಮಾಡಿಫೈಡ್ ಕಾರ್ಸ್ ಬಂದೆ. ಯಾವಾಗಲೂ ಲ್ಯಾಂಬರ್ಗಿನಿ ಫೆರಾರಿ ಎಲ್ಲ ಬಂತಲ್ಲ, ಎಲ್ಲೋಯ್ತದು? ನನ್ನ ಟ್ರಯಂಫ್ ರಾಕೆಟ್. ಇವ್ರ ಹೆಲ್ಮೆಟ್ಗಳು, ಅವ್ನ ಮುಖದಲ್ಲಿ ಮಾಸ್ಕು, ಯಪ್ಪ ಬರೀ ಚಪ್ಪಲಿ ಆಟಗಳು. ಬಾಯ್ಸ್ ಇವಾಗ ಹೊರಟ್ರಿ ಬಿಗ್ ಬೇ ಇಂದ. ಆ ಬೈಕ್ದೇ ಸೌಂಡ್ ಬರ್ತಾಯಿದೆ, ನಾನು ಮಾತಾಡೋದು ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಮನೆಗೆ ಆ್ಯಕ್ಚುಲಿ ಬರಬಾರ್ದಾಗೈತೆ ನಾನು ಬಿಗ್ ಬೇಗೆ, ಸುಮ್ಮನೆ ವೇಸ್ಟ್ ಮಾಡಿಕೊಂಡೆ ಟೈಮು. ನಿಜ ಹೇಳ್ಬೇಕಾದ್ರೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ಬಿಗ್ ಬೇ ಇವತ್ತು. ಆ್ಯಕ್ಚುಲಿ ನಿಮಗೆ ಒಂದು ಜಾಗ ತೋರಿಸ್ಬೇಕಿತ್ತು ನಾನು. ಸೊ ಅಲ್ಲಿಗೆ ಹೋಗ್ಬೇಕಿತ್ತು, ಸುಮ್ಮನೆ ಇವ್ರುಗಳು ಮಾಡಿದ ಕೆಲಸ ಇಲ್ಲಿಗೆ ಬಂದ್ಬಿಟ್ಟೆ, ವೇಸ್ಟು ಇಲ್ಲಿ ಬಂದಿದೆ. ನೆಕ್ಸ್ಟ್ ವೀಕ್ ಅಂತೂ ಪಕ್ಕ ಹೇಳ್ತೀನಿ, ಈ ಥರ ಹೈವೇ ರೈಡ್ಸ್ ಇರೋಲ್ಲ.
ನೆಕ್ಸ್ಟ್ ಟೈಮ್ ಬೇರೆ ಏನಾದರೂ ತೋರಿಸ್ತೀನಿ ನಿಮಗೆ, ಅಂದರೆ ಬೇರೆ ಪ್ಲೇಸಸ್ ತೋರಿಸ್ತೀನಿ. ಹೈವೇ ಕಂಟೆಂಟ್ ಮಾಡಲ್ಲ ನೆಕ್ಸ್ಟು. ಸೊ ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಟ್ಟು ಆ್ಯಕ್ಚುಲಿ ಒಂದು ಪ್ಲೇಸ್ ಇವಾಗ ಹೇಳೋಣ ನಮ್ಮ ಪ್ಲೇಸ್ ಹೆಸರು, ಆ ಪ್ಲೇಸ್ ತೋರಿಸ್ಬೇಕು. ಒಂಥರ ಹಿಡನ್ ಜೆಮ್ ಇನ್ ಕರ್ನಾಟಕ ಆ್ಯಂಡ್ ನಿಯರ್ ಬ್ಯಾಂಗ್ಳೂರ್. ಇದಂತೂ ZX6R ಬಡ್ಕೊಂತೈತೆ ನನ್ನ ಮಗಂದು. ಅಂತ ಬಡ್ಕೊಂತೈತೆ. ಇಷ್ಟೇ ಬಾಯ್ಸ್, ರಿಪಬ್ಲಿಕ್ ಡೇ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮು ಇಷ್ಟು ಕಮ್ಮಿ ಬರ್ತಾ ಇರೋದು ಜನ. ಲಾಸ್ಟ್ ಇಯರು ಹೋದ ವರ್ಷ ಎಲ್ಲ ಸಕಾಲಾಗಿ ಬಂದಿದ್ರು, ಕ್ರೇಜಿಯಾಗಿ ಬಂದಿದ್ರು. ಮಾತ್ರ ಸಿಕ್ಕಾಪಟ್ಟೆ ಕಮ್ಮಿ ಜನ ಬಂದಿದ್ರು ಈ ಸತಿ. ಅದು ಬಿಗ್ ಬೇ ಒಳಗೆ ಕಾಲಿಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಜನ ಬರೋರು ಅವಾಗ. ಇವಾಗೆಲ್ಲ ಎಲ್ಲರಿಗೂ ರೈಡಿಂಗ್ ಇಂಟ್ರೆಸ್ಟ್ ಹೋಗ್ಬಿಟ್ಟೈತೆ. ಯಾರೋ ಒಂದು ಸ್ವಲ್ಪ ಜನ ಅಷ್ಟೇ ರೈಡ್ ಮಾಡೋರಲ್ಲ. ನಮ್ಮ ಥರ ಒಂದು ರೈಡಿಂಗೇ ಒಂದು ಪ್ಯಾಷನ್ ಅಂತ ಹಿಡ್ಕೊಂಡಿರೋರು ನಮ್ಮ ಅಂತಾರೆ ಅಷ್ಟೇ ರೈಡಿಗೆ ಬರೋದು. ಇವಾಗೆಲ್ಲ ಯಾರು ಮುಂಚೆ ಮಾಡೋರೆಲ್ಲ ರೈಡ್ಸ್ ಎಲ್ಲ ಸಕಾಲಾಗಿ ಮಾಡೋರು ರೈಡ್ಸ್ ಮುಂಚೆ. ಇವಾಗೆಲ್ಲ ಯಾರು ಮಾಡಲ್ಲಪ್ಪ ರೈಡ್ಸ್ ಜಾಸ್ತಿ. ಇನ್ನೊಂದು ಈ ಜೊತೆ ನನ್ನ ಮಕ್ಕಳು ಒಬ್ಬೊಬ್ರು ಈ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಬೇರೆ ಡಬ್ಬಾ ನನ್ನ ಮಕ್ಕಳು ಸುಮ್ಮನೆ ಶೋಕಿಗೆ ಇಸ್ಕೊತಾರೆ ಬೈಕ್ನ. ಮನೇಲಿ ಇರ್ತಾರೆ, ಸಿಟಿಯಲ್ಲಿ ಓಡಾಡ್ತಾರೆ ಎಕ್ಸಾಸ್ಟ್ ಹಾಕ್ಸ್ಕೊಂಡು, ಎಲ್ಲರಿಗೂ ಶೋಕಿ ತೋರಿಸ್ತಾರೆ, ಬರ್ತಾರೆ. ಅದ್ರ ಬದಲು ಈ ಥರ ಒಂದು ರೈಡ್ಸ್ ಬಂದರೆ ಕ್ರೇಜಿ ಆಗಿರುತ್ತೆ ಮಾತ್ರ. ನಾನು ಇಷ್ಟರಲ್ಲಿ ಇಳಿಸ್ತೀನಿ ನೋಡು ಒಂದು ಸೂಪರ್ ಬೈಕ್ನ. ನನಗೂ ಸಾಕಾಗ್ಬಿಟ್ಟೈತೆ ಯಾರು ಬಿಟ್ಟೆ ಓಡಿಸಿ ಒಂದು ಸೂಪರ್ ಬೈಕ್ ತೊಗೊಂತೀನಿ ನಾನು, ಅದೊಂದು ಫಿಕ್ಸು. Good ride, brother. ಯಾವ ಸ್ಪಾನ್ಸರ್ ರೈಡ್ ಇರಬೇಕು. ನೋಡೋಣ ಇಲ್ಲಿ ಬಂದು ಏನು ಮಾಡ್ತೀರಾ? ಹಾಂ, ಇದು ಯಾವ ಸ್ಪಾನ್ಸರ್ ರೈಡ್ ಇರ್ಬೇಕಿದು. ಹೋಗ್ಬಿಡೋಣ ಬನ್ನಿ. ಸೊ ಬಾಯ್ಸ್, ಅಷ್ಟೇ ಈ ಬ್ಲಾಗ್ಗೆ ಏನು ಮಾಮೂಲಿ ಒಂದು ರಿಪಬ್ಲಿಕ್ ರೈಡ್ ಮಾಡಬೇಕು ಅಂದ್ಬಿಟ್ಟು ಮಾಡಿದೆ ಅಷ್ಟೇ. ಸೊ ನೆಕ್ಸ್ಟು ಒಂದು 2-3 ವೀಡಿಯೋ ಹೈವೇ ಟೈಪ್ ಇರೋಲ್ಲ. ನನಗೂ ಬೇಜಾರಾಗ್ಬಿಟ್ಟಿದೆ ಹೈವೇ ಇದು ವ್ಲಾಗ್ಸ್ ಮಾಡಿ ಬರೀ ಹೈವೇಸ್ ಹೋಗ್ತಿರ್ತೀನ, ನನಗೆ ಬೇಜಾರಾಗ್ಬಿಟ್ಟೈತೆ. ಸೊ ನೆಕ್ಸ್ಟ್ ವ್ಲಾಗಿಂದ ಹೈವೇಸ್ ವ್ಲಾಗ್ ಜಾಸ್ತಿ ಬರೋಲ್ಲ, ಬೇರೆ ಥರನೇ ವ್ಲಾಗ್ಸ್ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್. See you all in the next video. Tata, bye bye.